ಅಪ್ಪ, ನಮ್ಮ ಮೇಲಣ ನಿಂಬೆಹುಳಿ ಸಸಿದ್ದಲ್ಲ, ಅಲ್ಲಿ ಸುಮಾರು ಆಯ್ದು ಲಿಂಬೆಹುಳಿ. ಅದರದ್ದೊಂದು ಉಪ್ಪಿನಕಾಯಿ ಮಾಡೋ ವಿಡಿಯೋ ಮಾಡುದಾ? ಮಾಡ್ತಾ ಇದ್ದೇನೆ. ಅದನ್ನೊಂದು ಅಂದು ಮಾಡಿದರೆ ತೊಂದರೆ ಇಲ್ಲ. ಈಗ ಇನ್ನೊಂದು ನಿಂಗೆ ಎಂತಾರು ಕತೆ ಹೇಳಿಕೊಂಡು ಮಾಡಿ ಇರತ್ತೆ ಈಗ. ಸುಮಾರು ಆಯ್ತು, ಡಮ್ಮ ಹೇಳ್ತಾ ಇತ್ತು ನನ್ನ ಹತ್ರ. ಹಂಗೆ ಕೊಯ್ಕೊಂಡು ಸಮಯ ಹಾಳು ಮಾಡೋದು ಬೇಡ, ಲಿಂಬೆಹುಳಿ ಹಾಳು ಮಾಡೋದು ಬೇಡ. ಅದು ಲಿಂಬೆಹುಳಿ ಕೊಯ್ಯೋದು ಈ ಕುಕ್ಕಲ್ಲಿ ಎಲೆಕಷ್ಟೇ, ಇಲ್ಲದ್ರೆ ಮುಳ್ಳು ಗಂಟುತ್ತರಲ್ಲಿ. ಒಳ್ಳೆ ಹಣ್ಣುಳಿ ಆಗಿಲ್ಲ, ಆದರೆ ಇನ್ನೀಗ ಇದು ಕೊಯ್ಯದರೆ ಕೊಳಗಾಯಿ. ಅಪ್ಪು ಚೂರಣ್ಣ ಜಳಿ ಕಾಣ್ತು, ಎಳತ್ತಲ್ಲ ಅಲ್ಲದ ಹಣ್ಣಪ್ಪಲಗಾದರೆ ಹಾಳಾಕ್ ಮತ್ತೆ ಕೊಯ್ಯಲೆ ಪುರ್ಸೊಟ್ಟು ಇಲ್ಲದ್ರೆ ಹಾಳಾಗುತ್ತಿಲ್ಲ. ಈಗಲೇ ಕೊಯ್ದು ಹಾಕುವಂತೆ ಪೂರ ಸಾಕು. ಇದು ಉರುಟು ನಿಂಬೆಹುಳಿ, ಜ್ಯೂಸಿನ ನಿಂಬೆಹುಳಿ. ಇಲ್ಲಿ 2 ಸೆಸಿಯು ಹತ್ತರ ಇದ್ದು, ಇದು ಹಣ್ಣಾಗಲಿ. ಇದು ಬೇರೆ ಇದು ಬೇರೆ, 3 ಸೆಸಿ ಇದ್ದು ಒಟ್ಟಿಗೆ. ಇದು ನಿಂಬೆಹುಳಿ ಜ್ಯೂಸ್ ಮಾಡುವ ಇದೀಗ. ಇನ್ನೀಗ ಇದು ಬೆಳಗ್ಗೆ ಹೆಚ್ಚಿಗೆ ಬೆಳವಳೆ ಕಾಡು ಕೂಡಲೇ ಹಣ್ಣಾಗಿ ಉದುರುಗು ಅಟ್ಟಪ್ಪಗ ಮತ್ತೆ ಕೊಳದೋಕು. ಇದೀಗ ಬೆಳಗ್ಗೆ ಸಾಕು. ಎಲ್ಲ ಬೆಳವಳೆಯಲ್ಲಿ ಈಗ ಮಳೆಗಾಲ ಬಪ್ಪಗ ಪುರ್ಸೊಟ್ಟಾಗ ಇನ್ನು ಪುರ್ಸೊಟ್ಟು ಇಪ್ಪಗ ಕೊಯ್ದು ಮಾಡಿದ್ರೆ ಆಯ್ತು. ಇದು ಬೆಳಗ್ಗೆ ಸಾಕಿದು ಉಂಟಲ್ಲ, ದೊಡ್ಡ ದೊಡ್ಡ ಎಡೆಯನ್ನು ಕೊಯ್ದು ಹಾಕುವಂತೆ. ಸಣ್ಣದು ಬೇಕಾದ್ರೆ ಇರ್ಲಿ. ಜೋರು ಮಳೆ ಬಂದರೆ ಇದು ಬೆಳಕಿಲ್ಲ ಹೇಳಿ ಮತ್ತೆ ಕೊಳದು ಉದುರುತ್ತದೆ. ಅಂಬಗ ಈಗ 20 ಸಿಕ್ಕಿದಷ್ಟು ಕೊಯ್ದರೆ ಲಾಭ. ನೋಡಿ ಎಷ್ಟು ದೊಡ್ಡ ಜಂಕ ಇದ್ದೋಳಿ ಆಲ್ಮೋಸ್ಟ್ ಕಾಣ್ತು ಬಿದ್ದತ್ತು. ನಮ್ಮ ಕಂಜಿಗಳ ಗ್ಯಾಂಗ್ ನೋಡ್ತಾ ಇದ್ದು ನಿಂಬೆಹುಳಿ ಕೊಯ್ಯೋದರೆಲ್ಲ. ಇಲ್ಲಿ ಒಂದು ದೊಡ್ಡ ಲೋಡು ಗೊಬ್ಬರ ಇದ್ದು. ಅಪ್ಪ, ಈ ದೊಡ್ಡ ಲೋಡು ಗೊಬ್ಬರದ ಮೇಲೆ ಒಬ್ಬ ಬೆಶಿ ಬೆಶಿ ಹೋಗ್ತಿಲ್ಲ ನಿಂಗೆ? ಇದಲ್ಲ ಚೂರು ಹಣ್ಣು. ಎಷ್ಟು ಸಿಕ್ಕಿತ್ತೋಳಿ, ಸುಮಾರು ಸಮಯಕ್ಕೆ ಸಾಕು. ಇನ್ನೀಗ ಇದೆಲ್ಲ ಹೋಗಿ ಲಾಯಕ್ಕೆ ತೊಳೆದು ನೀರ ಪಸೆ ಉದ್ದಿ ಕೊರದ ಹಾಕು. ರಜಾ ಗಾಂಧಾರಿ ಇಟ್ಕೊಂಡು ಬರಿ, ಕಕ್ಕೆ ಗಾಂಧಾರಿ. ಅದರ ಲಾಯಕ್ಕೆ ತೊಳೆದು ಚೆಂಡಿ ಬಸೆ ಉದ್ದಿ ಅರ್ಧ ಗಂಟೆ ಫ್ಯಾನಲ್ಲಿ ಬಡಿಯಬೇಕು. ನೀರ ಬಸೆಲ್ಲ ಆಗಲೇ ಅದು ಸೊಪ್ಪು ಎಲ್ಲ ಕೊಡೋದು ಅಂಟಿದ್ದೆ ಆಯ್ತು. ಒಳ್ಳೆ ಹಣ್ಣಿಗ ನೋಡಿ ಸೈಟ್ ಹೆಂಗಿದ್ದೋಳು ಈಗ ನಿಂಬೆಹುಳಿಯ ಕೊಯ್ದಿಕ್ಕಿ ತಂದಿಕ್ಕಿ ತೊಳೆದಿಕ್ಕಿ ಅದರ ವಸ್ತ್ರದಲ್ಲಿ ಹೊರಗಿಕ್ಕಿ ಒಣಗಿಸಿಗಿ ಈಗ ಅಪ್ಪ ಕೊರವೆಲ್ಲ ಶುರು ಮಾಡಿದ್ದು. ಉಪ್ಪಿನಕಾಯಿಗೆ ರಜಾ ದೊಡ್ಡಕ್ಕೆ ಕೊರವಲಕ್ಕು, ಇದು ರಜಾ ಸಣ್ಣಕ್ಕೆ ಕೊರವುದು.
ಎಂತಕ್ಕೆ ಹೇಳಿದ್ರೆ ಇದಕ್ಕೆ ಸರಿದ ಗಾಂಧಾರಿ ಕೊಯ್ಕೊಂಡು ಹಿಂದೆ ಸಜ್ಜಿಲ ಗಾಂಧಾರಿಯನ್ನು ಕೊಚ್ಚಿ ಹಾಕಲಿದ್ದು. ಗಾಂಧಾರಿಯ ಹಾಕುವಾಗ ಅದರ ಹಿಂಗೆ ಚೂರು ಒಂದು ಹೊಟ್ಟೆ ಮಾಡಿಕ್ಕಿದ ಹಿಂಗೊಂದು ಸಿಗದ ಹಾಕಿದರೆ ಉಪ್ಪು ಸರಿ ಎಳತ್ತಿಲ್ಲ. ಹೀಗೆ ಸಿಗದಪ್ಪ ಕೈ ಪೂರ ಹೊಗತ್ತು. ಅದಕ್ಕಿದ ಈ ಒಂದು ವೆಜಿಟೇಬಲ್ ಕಟ್ಟರಲ್ಲಿ ಒಂದು ಸಿಕ್ಕುತ್ತು. ಇದರಲ್ಲಿ ಗಾಂಧಾರಿಯ ಸಣ್ಣಕ್ಕೆ ಕೊಚ್ಚಿ ಹಾಕಿದ್ರೆ ಭಾರಿ ಲಾಯ್ಕ ಹೊತ್ತು. ಆವಾಗ ಲಿಂಬೆ ಹುಳಿಯನ್ನದೇ ಸಣ್ಣಕ್ಕೆ ಕೊಚ್ಚಕ್ಕೆ ಎಂತ ಗೊಂತಿದ್ದ, ಸಣ್ಣಗೆ ಕೊಚ್ಚಿದ್ರೆ ಬೇಗ ಹಸಿ ಕರತ್ತು. ಇದು ಬೇಗ ಯೂಸ್ ಮಾಡಲೇ ಸಿಕ್ಕುತ್ತು. ಬೇರೆ ಉಪ್ಪಿನಕಾಯಿ ಇದ್ದು ನಮ್ಮ ಹತ್ರ ಚೆಪ್ಪೆ ಉಪ್ಪಿನಕಾಯಿ ಇದ್ದು, ಇದರ ಒಂದು 4 ಚಮಚ ಒಂದು ಕರಡಿಗೆ ಅದಕ್ಕೆ ಸೇರಿಸಿದ್ರೆ ಆ ಹುಳಿ ಉಪ್ಪಿನಕಾಯಿ ಹದ ಖಾರ ಹೊತ್ತು. ಮತ್ತೆ ಶೀತ ಜ್ವರ ಹಂಗೆಲ್ಲ ಇಪ್ಪಾಗ ಒಳ್ಳೆ ಲಿಂಬೆ ಹುಳಿ ಹಾಕಿದ್ದು, ಗಾಂಧಾರಿ ಹಾಕಿದ ಲಿಂಬೆ ಹುಳಿಯ ಉಂಡ್ರೆ ಇದ್ದಾನೆ ಭಾರಿ ಲಾಯ್ಕ ಹೊತ್ತು. ಹಸಿವಿಂಗೆ ಬಚ್ಚಲಿಂಗೆ ಆರೋಗ್ಯಕ್ಕೆ ಒಳ್ಳೆದು. ಒಳ್ಳೆ ಸತ್ಯಕ್ಕೆ ಆರ್ಯಕ್ಕಾದರುದೇ ಲಿಂಬೆ ಹುಳಿ ಉಪ್ಪಿನಕಾಯಿ ಹೋಳು ರಜಾ ಹಿಂಗೆ ದೊಡ್ಡ ಮಾಡ್ಲಕ್ಕು. ಇದರ ಅಂದ್ರೆ ರಜಾ ಸಣ್ಣ ಮಾಡ್ತೇನೆ ಅಂತ ಕೇಳಿದ್ರೆ ಸ್ಪೆಷಲ್ ಪಾಕಪ್ಪಲೆ ಗಾಂಧಾರಿಯನ್ನು ಸಣ್ಣಕ್ಕೆ ಕೊರೆದು ಹಾಕೋದು. ಯಾಕೆ ಅಂಬಾಗ ದೊಡ್ಡ ಹೋಳಾಗಿ ಸಿಕ್ಕಾಳಿ ಮತ್ತದ ಹಸಿಗರದಪ್ಪಗ ಮೆಸ್ತಂಗ ಆವತ್ತು. ಮೆಸ್ತಂಗ ಹೇಳಿದರೆ ಮುದ್ದೆ ಆವತ್ತೋಳಿ ಅಲ್ಲ, ಇಷ್ಟು ದೊಡ್ಡ ಹೋಳಾದರೆ ಸಣ್ಣಕ್ಕೆ ಸಿಕ್ಕು ತೋಳಿ ಹಿಂಗೆ ಕೊರಕೊಳ್ತತೆ ಎಲ್ಲವನ್ನದೇ. ಇದು ಕೆಲವು ಒಳ್ಳೆ ಬೆಳದ್ದು, ಕೆಲವು ರಜಾ ಎಳತ್ತಿನಾಗೆ ಕಾಣ್ತದು. ಮಳೆಗಾಲದಲ್ಲಿ ಸರಿ ಗುಂತಾ ಇದಿಲ್ಲ, ಅದು ಹಣ್ಣ ಇದೆ ಅಲ್ಲಿ ಕೆಲವೆಲ್ಲ ಒಳ್ಳೆ ಹಣ್ಣು, ಕೆಲವು ರಜಾ ಎಳತ್ತು. ಇನ್ನು ಈ ಗಾಂಧಾರಿಯ ರಜೆ ಕೊಚ್ಚಿದಕ್ಕೆ ಹಾಗೆ ಮತ್ತೆ ಇದರಲ್ಲಿ ಕೊಚ್ಚುತ್ತಾರೆ ಕೈಗೆಂತ ಹೊಗವರೆಂತ ಇಲ್ಲ. ಒಂದು 2 ತಿಂಗಳು 3 ತಿಂಗಳು ಕಳೆದಿಕ್ಕೆ ಇದೆಲ್ಲ ಯೂಸ್ ಮಾಡ್ಲಕ್ಕೆ. ಈಗ ಒಂದು 10-15 ಮಾಡ್ಲಕ್ಕು ಹಸಿ ಕಳೆದು ಕೂಡಲೇ ಉಷ್ಣ ಹೋಗ್ತಾ ಇದ್ದಾರೆ. ಒಂದು 2-3 ತಿಂಗಳು ಕಳೆದಿಕ್ಕೆ ಎಲ್ಲ ಯೂಸ್ ಮಾಡಿ ಅಂದ್ರೆ ಸಾಕು. ಈಗ ಇದರಲ್ಲಿ ಭಾರಿ ಲಾಯ್ಕ ಹೋಗ್ತಿದ್ದ ಮೆಣಸು ನೀರುಳ್ಳಿ ಕ್ಯಾರೆಟು ಎಲ್ಲ ಕೊಚ್ಚರೆ ಭಾರಿ ಲಾಯ್ಕ ಹೋಗ್ತದೆ. ಕೈ ಹೊಗವಲಿಲ್ಲ. ಇಲ್ಲದರೆ ಈ ಉಪ್ಪಿನಕಾಯಿ ಮಾಡಿದರೆ ಒಂದು ದಿನ ಕಿಚ್ಚು ಬತ್ತು ಗಾಂಧಾರಿ. ಅದರ ತುಂಡು ಮಾಡದಿದ್ದರೆ ಅದು ಉಪ್ಪು ಹುಳಿ ಎಲ್ಲ ಹಿಡಿತಿಲ್ಲ. ಸಾಕಿದೆ ಇಷ್ಟು ನೋಡಿ, ಹೊಡಿ ಹೊಡಿ ಆಯ್ತು. ಇದು ಹಿಂಗೆ ಹಾಕಿತ್ತ ರಾಜ ಉಪ್ಪು ಹಾಕಿ ಕುಲ್ಕಿಸಿತ್ತು. ಒಂದು 2 ದಿನ ದಿನಕ್ಕೊಂದರೆ ಈ ಕರಡಿಗೆ ಕುಲ್ಕಿಸಬೇಕು. ನಿಂಗೆ ಹಿಡಿಯರೆ ಗಾಜಿನ ಬಾಟ್ಲಿಲಿ ಅಥವಾ ಬರಣಿಲಿ ಹಾಕಿ ಅಥವಾ ಪ್ಲಾಸ್ಟಿಕ್ಲಿ ಹಾಕಲಾಗ ಹುಳಿ ಹಾಕಿಯಪ್ಪಾಗ ಪ್ಲಾಸ್ಟಿಕ್ದೇ ಹಾಳಾಗುತ್ತೆ. ಅದೆಲ್ಲ ಆರೋಗ್ಯಕ್ಕೆ ದೋಷ ಇದ್ದಾಳ. ಅರೆ ಎನ್ನತ್ತರೆ ಬೇರೆ ಕರಡಿಗೆ ಇಲ್ಲ ಹಾಕದ್ದೇ ನಿವೃತ್ತಿಲ್ಲ. ಇನ್ನು 2 ರಜಾ ಮೆಣಸಿದ ಹಿಂಗಿತ್ತೊಂದು ಇದ್ದರೆ ಗಾಂಧಾರಿ ಕೊಚ್ಚರೆ ಭಾರಿ ಲಾಯ್ಕ ಹೋಯ್ತು. ಕೈ ಹೊಗವಲಿಲ್ಲ. ಇಲ್ಲದರೆ ಇಷ್ಟು ಮೆಣಸಿನ ಈಗ ಗಾಯ ಮಾಡಕ್ಕರೆ 2 ಗಂಟೆ 3 ಗಂಟೆ ಹೊತ್ತು ಪೂರಕ ಹೋದಿ. ಹಿಂಗೆ ಹಾಕಿ ಹೊಡಿ ಹೊಡಿ ಆಗ್ತದೆ. ಅಷ್ಟು ಅರ್ಧ ಕಡಿ ಆಯ್ಕಾಗ್ತದೆ. ಇನ್ನೂ ರಜೆ ತೆಗಿಸಿದ್ರೆ ಹೊಡಿ ಹೊಡಿ ಆಗ್ತದೆ. ನಮ್ಗೆ ಈ ಉಪ್ಪಿನಕಾಯಿ ಆತಂದ್ರೆ ಗಾಂಧಾರಿಯ ಹೆಕ್ಕಿ ಮಡಗಲಲ್ಲಿ ಹಿಡಿಯ. ಇದು ಒಳ್ಳೆ ಸ್ಟ್ರಾಂಗ್ ಪಾಕ. ಬೇಕಾದ್ರೆ ಮೊದಲನ ಹಳೆ ಉಪ್ಪಿನಕಾಯಿ ಇದ್ದರೆ ಒಂದು ಸತಿ ಆತಂಬಗ ಒಂದು ಕರಡಿಗೆ ಹಾಕಿತ್ತು, ಇದರೊಂದೊಂದು 4-5 ಚಮಚ ಹಾಕಿ ತೊಳೆಯೋದ್ರೆ ಅದು ಹದಾಕಾರ ಅಷ್ಟಿದೆ ಮಾಡಕ್ಕದ್ದು. 2 ಇಷ್ಟು ರಜೆ ಗಾಂಧಾರಿ ಹಾಕಿತ್ತು. ಇನ್ನು ರಜಾ ಉಪ್ಪು ಹಾಕಿ ಕುಲ್ಕಿಸಿ ಮಡಗಿತಾರೆ. ಹೆಂಗೆ ಕೆಂಪುಪ್ಪು ಇದ್ದರೆ ಒಳ್ಳೇದು. ನಮ್ಮದು ಗೋಕರ್ಣದ ಇದು ಬಿಳಿ ಉಪ್ಪು, ಕಲ್ಲು ಉಪ್ಪು ಹಾಕೋದು. ನಾನು ಇದರ ಹೊಡಿ ಉಪ್ಪಲ್ಲ, ಇದರ ಬತ್ತಿಸಿ ಎಲ್ಲ ಹಾಕಲಿಲ್ಲ. ಇದೆ ಹಿಂಗೆ ಅಂತೆ ಒಂದು ಅಂದಾಜಿಗೆ ಒಂದು ರಜೆ ಹಾಕಿ ಮಡಗಿತ್ತು.
ಒಂದರಿ ಆ ಮುಚ್ಚಲು ಹಾಕಿ ಲಾಯ್ತದೆ ಕುಲ್ತು ಸಿಕ್ಕಿಯಲ್ಲ. ಎರಡು ದಿನ ಕೊಂದರೆ ಹಿಂಗೊಂದರಿ ಕುಲ್ಕಿಸೆ ಅಂತ 2-3 ದಿನ ನಾಳೆಗಡೆ ಜಗ್ಗು ಬೀದು ಬೇರೆ ನೀರೆಂತ ಹಾಕೋದು ಬೇಡ, ನೀರು ಇದರಲ್ಲೇ ಬಿಡುತ್ತು, ಒಳ್ಳೆ ಜಲ್ಲಿ ನಂಗೆ ಇರ್ತದೆ. ಇದ್ದು ಹಿಂಗೆ ಉಪ್ಪು ಹಾಕಿ ಮುಚ್ಚಳ ಹಾಕಿ ಮಡಗಿದ್ರೆ ಸಾಕು. 2 ದಿನಕ್ಕೊಂದರೆ ಕುಲ್ತಿ ಇತ್ತು. ನಿಂಬೆ ಹುಳಿ ಸುಮಾರಿದ್ದೆ, ನನ್ನ ಹತ್ರ ಕರಡಿಗೆ ಇಲ್ಲೇ ಕಾಮ ಆತ. ಹರೇ ರಾಮ.